ನಮ್ಮ ತಾಯಿಗೆ ತುಂಬ ಆಶ್ಚರ್ಯ ಆಗಿದ್ದು ಒಂದು ವಿಷಯ ಅಂದರೆ, ನಾನು ಅವರೊಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾಟಕ ಮಾಡಿದ್ದರದು ನಾನು ನೋಡಿದ್ದೀನಿ ಅಂತಂದೆ. ನಮ್ಮ ತಾಯಿ ಹೇಳಿದ್ರು, ಅದು ಡೇಟ್ ಹೇಳಿಬಿಟ್ಟು ನಿನಗೆ ಆವಾಗ 2.5 ವರ್ಷ, ನೀನು ನೋಡಿರೋದಕ್ಕೆ ಸಾಧ್ಯ ಇಲ್ಲ ಅಂತಂದರು. ನಾನು ಎಷ್ಟು ಸ್ಪಷ್ಟವಾಗಿರೋ ವಿವರ ಕೊಟ್ಟೆ ಅವ್ರಿಗೆ ಅಂದರೆ, ಹೈ ಮಾರ್ಕ್ಸ್ ಬಂದವ್ರಿಗೆ ಕೊಡಲ್ಲ ಅಂದ್ಬಿಟ್ರು. ಯೋಚನೆ ಮಾಡಿ ಎಂಥದ್ದು ಅಂದರೆ, ಆಗಿಂದ ಒಲವಿತ್ತು ಈ ಆರ್ಟ್ಸ್ ಕಡೆ ಬರೋದಕ್ಕೆ. ಪುಣ್ಯಕ್ಕೆ ಇಂಗ್ಲೀಷ್ ಲಿಟ್ರೇಚರ್ ಮಾಡಲಿಲ್ಲ, ಇಲ್ದರೆ ನಾನು ಬುದ್ಧಿಜೀವಿ ಆಗಿಬಿಟ್ಟಿದ್ದೆ. ಅಂದರೆ ಭಾಳ ತೀವ್ರವಾಗಿ ಹೆಚ್ಚು ಈ ನವ್ಯರಿಂದ ಆಗಿದ್ದು ಅಂತ ಅನಿಸುತ್ತೆ ನನಗೆ. ಈ ಜಾತಿ ತುಂಬ ಬಂದ್ಬಿಡ್ತು ಕಲೆಯಲ್ಲಿ. ಯಾವಾಗ ನೋಡಿದ್ರು ನಮ್ಮನ್ನ ಮಾತಾಡಿಸ್ಬೇಕಾದ್ರೆ ನಮ್ಮ ಜಾತಿ ಹೆಸರು ಇಟ್ಬಿಟ್ಟು, ಈಗ ನೋಡಿ, ನಾನು ಪಕ್ಕದ ಬೆಡ್ಡಲ್ಲಿ ಹುಟ್ಟಿದ್ದಿದ್ರೆ ನಾನು ಮುಸಲ್ಮಾನ ಆಗಿರ್ತಿದ್ನೋ ಏನೋ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ನಮಸ್ಕಾರ, ವಿಶ್ವಂಬರ ಟಿವಿಗೆ ಸ್ವಾಗತ. ನಾನು ರಮಾನಂದ ಇಂಕೈ. ಇವತ್ತು ಒಬ್ಬ ಅಪರೂಪದ ವ್ಯಕ್ತಿಯ ಜೊತೆಗೆ ಅಪರೂಪದ ಮಾತುಕತೆಯನ್ನ ನಡೆಸ್ತಾ ಇದ್ದೇವೆ. ಅವ್ರು ನಿಮ್ಗೆ ಪರಿಚಯ ಉಂಟು. ಅವರೇ ಶ್ರೀ ಪ್ರಕಾಶ್ ಬೆಳವಾಡಿ. ಬೆಳವಾಡಿ ಅವರಿಗೆ ನಮಸ್ಕಾರ. ನಮಸ್ತೆ. ವೈಯಕ್ತಿಕವಾಗಿ ನಿಮ್ಮ ಬಗ್ಗೆ ಕೇಳೋದಾದ್ರೆ, ನೀವು ಈ ರಂಗಭೂಮಿಯಲ್ಲಿ ಇನ್ವಾಲ್ವ್ ಆಗಿದ್ದು, ನಿಮ್ಮ ಅನುಭವಗಳು ಅಂದ್ರೆ, ನೀವು ಮೆಕ್ಯಾನಿಕಲ್ ಇಂಜಿನಿಯರ್, ಅದನ್ನು ಮುಗಿಸಿದ ಮೇಲೆ ನೀವು ಈ ರಂಗಭೂಮಿಯಲ್ಲೇ ಫುಲ್ ತೊಡ್ಕೊಂಡ್ರಲ್ಲ, ಅದು ಕುರಿತಾಗಿ. ಮತ್ತೆ ನೀವು ಇಂಗ್ಲಿಷ್ ನಾಟಕಗಳಲ್ಲಿ ಪ್ರಥಮವಾಗಿ ಪ್ರಾರಂಭ ಮಾಡಿದವರು ಅಂತ, ಅದು ಒಂದು ಇಂಟ್ರೆಸ್ಟಿಂಗ್ ಇದೆ ಅಂತ ಅನ್ಸುತ್ತೆ. ಆ ಕುರಿತಾಗಿ. ಅಂದರೆ ಈಗ ನಾ ಅದು ಹೇಳಿದ್ರೆ ಕೆಲವರಿಗೆ ಸಿಟ್ಟು ಬರ್ಬೋದು, ಆದರೆ ನನಗೆ ನೋವು ಮಾಡಿದ್ದು ಉಂಟು. ನನಗೆ ಅವ್ರಿಗೆ ಸಿಟ್ಟು ಬಂದರೂ ನನಗೇನು ಬೇಸರ ಅಲ್ಲ. ನೋಡಿ, ನಮ್ಗೆ ಏನಾಗಿತ್ತಾಗ ನಮ್ಮ ತಾಯಿ ಹೇಳೋರು, ನಮ್ಮ ಅಕ್ಕ ಸುಜಾತನ್ನ, ಅವಳು ನನಗಿಂತ 1.5 ವರ್ಷ ದೊಡ್ಡವಳು. ನಾವಿಬ್ಬರು ಮಕ್ಕಳಾಗಿದ್ದಾಗ ರಿಹರ್ಸಲಿಗೆ ಕರ್ಕೊಂಡೋಗಿ ಅಲ್ಲಿ ಒಂದು ಚಾಪೆ ಮೇಲೆ ಮಲಗಿಸಿ ರಿಹರ್ಸಲ್ ಮಾಡ್ತಾಯಿದ್ವು. ಆ ಕಾಲದಿಂದ ಮಕ್ಕಳಾಗಿದ್ದಾಗಿಂದ ನಾವು ನಾಟಕದಲ್ಲಿದ್ದೀವಿ. ನಮ್ಮ ತಾಯಿಗೆ ನಾನು ಎಷ್ಟೊಂದು ಕಡೆ ಹೇಳ್ಕೊಂಡಿದ್ದೀನಿ. ನಮ್ಮ ತಾಯಿಗೆ ತುಂಬ ಆಶ್ಚರ್ಯ ಆಗಿದ್ದು ಒಂದು ವಿಷಯ ಅಂದರೆ, ನಾನು ಅವರೊಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾಟಕ ಮಾಡಿದ್ದರದು ನಾನು ನೋಡಿದ್ದೀನಿ ಅಂತಂದೆ. ನಮ್ಮ ತಾಯಿ ಹೇಳಿದ್ರು, ಅದು ಡೇಟ್ ಹೇಳಿಬಿಟ್ಟು ನಿನಗೆ ಆವಾಗ 2.5 ವರ್ಷ, ನೀನು ನೋಡಿರೋದಕ್ಕೆ ಸಾಧ್ಯ ಇಲ್ಲ ಅಂತಂದರು. ನಾನು ಎಷ್ಟು ಸ್ಪಷ್ಟವಾಗಿರೋ ವಿವರ ಕೊಟ್ಟೆ ಅವ್ರಿಗೆ ಅಂದರೆ, ನೀನು ಮತ್ತು ಸಿಆರ್ ಸಿಂಹ ಸ್ಟೇಜ್ ಮೇಲೆ ಇರ್ತೀರ, ಮತ್ತು ಅವನು ಯಾವನೋ ಒಂದು ಟ್ರೇನಲ್ಲಿ ಬೋಂಡ ತರ್ತಾನೆ, ತಟ್ಟೆಯಲ್ಲಿ ಬೋಂಡ ಇಟ್ಕೊಂಡು ಬಾ. ಅವ್ರು ಸಿಆರ್ ಸಿಂಹ ಆ ತಟ್ಟೆಗೆ ಹೊಡಿತಾರೆ. ಆ ಬೋಂಡಕ್ಕೆ ಎಲ್ಲ ಕೆಳಗೆ ಬಿದ್ದು, ಒಂದು ಬೋಂಡ ಉರುಳ್ಕೊಂಡು ಬಂದು ಸ್ಟೇಜ್ ತುದಿಗೆ ಬಂದು ಕೆಳಗೆ ಬಿತ್ತು. ನಾನು ಆ ಸೀನ್ ಆದಾಗ ನಾನು ಅಳ್ತಾ ಇದ್ದೆ, ನನಗಿದು ನೆನಪಿದೆ ಅಂದೆ. ನಮ್ಮಮ್ಮಂಗೆ ಆಶ್ಚರ್ಯ ಆಯಿತು, ಅಷ್ಟಂಥ ಡೀಟೇಲ್ನ ಹೇಳಿದ್ದು. ಅದು ನಡೆದಿದ್ದು ನಿಜ ಅಂತ ಹೇಳಿದ್ರು ಅವರು. ಅಂದರೆ ಚಿಕ್ಕ ವಯಸ್ಸು ರಂಗಭೂಮಿನ ಬಿಟ್ಟಿದ್ದೇ ಇಲ್ಲ. there was no year in my life that I remember when I was not in theatre. ಯಾವಾಗೂ ಇತ್ತು ನಮಗೆ ಥಿಯೇಟರು. ಆದರೆ ನಾನು ಇಂಜಿನಿಯರಿಂಗ್ ಯಾಕೆ ಹೋದೆ ಅಂದರೆ, ಆ ಕಾಲದಲ್ಲಿ ನೋಡ್ರಿ, ಜಾಸ್ತಿ ಮಾರ್ಕ್ಸ್ ಬಂದರೆ ಇಲ್ಲಿ ಇಂಜಿನಿಯರಿಂಗ್ ಮಾಡಬೇಕಲ್ಲ, ಮೆಡಿಸಿನ್ಗೆ ಹೋಗ್ಬೇಕು, ಹಂಗಿತ್ತು. ಬಟ್ ನನಗೆ ತುಂಬ ಹೈ ಮಾರ್ಕ್ಸ್ ಬರಲಿಲ್ಲ. ಆ ವರ್ಷ ಕೆಮಿಸ್ಟ್ರಿಲಿ ತುಂಬ ಜನ ಫೇಲ್ ಆಗಿದ್ದರು. ಅವ್ರು ಅಡಿಷ್ನಲ್ ಮಾರ್ಕ್ಸ್ ಕೆಮಿಸ್ಟ್ರಿಲಿ ಕೊಟ್ಟೂ ತುಂಬ ಜನ ಫೇಲ್ ಆಗಿಬಿಟ್ಟಿದ್ರು ಕೆಮಿಸ್ಟ್ರಿಲಿ, ಸೆಕೆಂಡ್ PU ಆ ವರ್ಷ 1978 ಇಯರ್ ಅದು. ಆದ್ರೂ ನನಗೆ ಫಿಸಿಕ್ಸಲ್ಲಿ ಮ್ಯಾಥ್ಸಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬಂದಿತ್ತು. ನನಗೆ ಫಸ್ಟ್ ಲಿಸ್ಟಲ್ಲಿ ನನಗೆ ಬೆಂಗಳೂರಿನಲ್ಲಿ ಸೀಟ್ ಸಿಗಲಿಲ್ಲ. ನನಗೆ ಬೇಕಾಗಿದ್ದು ಮೆಕ್ಯಾನಿಕಲ್ ಬೇಕಾಗಿತ್ತು. ನಂಗೆ ಬೆಂಗಳೂರಿನಲ್ಲಿ ಸಿವಿಲ್ ಸಿಕ್ತು. ನನಗೆ ಅದನ್ನು ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಆ ಜೊತೆಗೆ ನನಗೆ ತುಂಬ ಟೆಂಪ್ಟೇಷನ್ ಆಗಲೇ ನನಗೆ ಲಿಟ್ರೇಚರ್ ಓದಬೇಕು ಅಂತ ಬಂದ್ಬಿಟ್ಟಿತ್ತು ಅಷ್ಟೊತ್ತಿಗೆ. ನಾನು ಸೆಂಟ್ ಜೋಸೆಫ್ಸ್ ಕಾಲೇಜ್ಗೆ ಇಂಗ್ಲೀಷ್ ಲಿಟ್ರೇಚರ್ ತೊಗೊಳಕ್ಕೆ ನಾನು ಅಪ್ಲೈ ಮಾಡಿದ್ದೆ. ಗ್ಯಾರಂಟಿ ಸಿಗುತ್ತೆ ಅಂದ್ಕೊಂಡಿದ್ದೆ, ಒಳ್ಳೆ ಮಾರ್ಕ್ಸ್ ಇತ್ತಲ್ಲ. ಬಟ್ ನನಗೆ ಯಾವಾಗ ನಂಗೆ ಫಸ್ಟ್ ಲಿಸ್ಟಲ್ಲಿ ಸಿಗಲಿಲ್ಲ ಇಂಜಿನಿಯರಿಂಗು,
ಅಲ್ಲಿ ಹೋಗಿ ಹೇಳಿದೆ ನಾನು ಸೇರ್ಕೊಳ್ತೀನಿ ಅಂತ. ಅವ್ರು ಹೇಳಿದ್ರು ಇಲ್ಲ ನಾನು ನಿಮಗೆ ಕೊಡೋಲ್ಲ, ಹೈ ಮಾರ್ಕ್ಸ್ ಬಂದಿರೋರಿಗೆ ನೀವು ಸುಮ್ಮನೆ ಒಂದು ಸೀಟ್ ವೇಸ್ಟ್ ಮಾಡ್ತೀರಾ, ಇವಾಗ ಸೇರ್ಕೊಳ್ತೀನಿ ಅಂದ್ಬಿಟ್ಟು ನಿಮಗೆ ಸೆಕೆಂಡ್ ಲಿಸ್ಟು ಥರ್ಡ್ ಲಿಸ್ಟಲ್ಲಿ ಸಿಗುತ್ತೆ, ಅವು ಹೊರಟೋಗ್ತೀರಾ, ಹೈ ಮಾರ್ಕ್ಸ್ ಬಂದವ್ರಿಗೆ ಕೊಡೋಲ್ಲ ಅಂದ್ಬಿಟ್ರು. ಯೋಚನೆ ಮಾಡಿ ಅಂಥದ್ದು. ಅಂದರೆ ಆಗಿಂದ ಒಲವಿತ್ತು ಈ ಆರ್ಟ್ಸ್ ಕಡೆ ಬರೋದಕ್ಕೆ. ಪುಣ್ಯಕ್ಕೆ ಇಂಗ್ಲೀಷ್ ಲಿಟ್ರೇಚರ್ ಮಾಡಲಿಲ್ಲ, ಇಲ್ದರೆ ನಾನು ಬುದ್ಧಿಜೀವಿ ಆಗಿಬಿಡ್ತಿದ್ದೆ. ಅಂದರೆ ಇದು ನನಗೆ ರಂಗಭೂಮಿನ ನಾವು ಬಿಟ್ಟೇ ಇಲ್ಲ. ಮತ್ತು ಯಾವಾಗ ಅವಕಾಶ ಸಿಗುತ್ತೋ ಬೆಳಗ್ಗೆ 6 ಗಂಟೆಗೆ ನಾನು ಅಲಯನ್ಸ್ ಫ್ರಾನ್ಸಿಗೆ ಹೋಗಿ ರಿಹರ್ಸಲ್ ಮಾಡಿದ್ದೀನಿ. ಯಾವುದು ಪ್ಲೇ ಬಾಯ್ ಆಫ್ ದ ವೆಸ್ಟರ್ನ್ ವರ್ಲ್ಡ್ ಅಂತ, ಭಾಳ ವೆರಿ ಗ್ರೇಟ್ ಪ್ಲೇ. ನೀವು ಎಂಟ್ರಿ ಮಾಡಿದ್ದೆ ಇಂಗ್ಲಿಷ್ ನಾಟಕಗಳ ಮೂಲಕ? ಅಂದರೆ ಈ ಕನ್ನಡದ ನಾಟಕದಲ್ಲಿ, ಅಂದರೆ ಕಾಲೇಜಲ್ಲಿ ಕನ್ನಡ ನಾಟಕ ಮಾಡಿದ್ದೆ ನಾನು. ಆಮೇಲೆ ನಾನು ಇಂಗ್ಲೀಷ್ ನಾಟಕಕ್ಕೆ ಯಾಕೆ ಹೋದೆ ಅಂದರೆ, ನೋಡಿ 70ರ ದಶಕದ ಕಡೆಯಲ್ಲಿ ನಮಗೆ ಭಾಳ ತೀವ್ರವಾಗಿ ಹೆಚ್ಚು ಈ ನವ್ಯರಿಂದ ಆಗಿದ್ದು ಅಂತ ಅನಿಸುತ್ತೆ ನನಗೆ. ಈ ಜಾತಿ ತುಂಬ ಬಂದ್ಬಿಡ್ತು ಕಲೆಯಲ್ಲಿ. ಯಾವಾಗ ನೋಡಿದ್ರು ನಮ್ಮನ್ನ ಮಾತಾಡಿಸ್ಬೇಕಾದ್ರೆ ನಮ್ಮ ಜಾತಿ ಹೆಸರು ಇಟ್ಬಿಟ್ಟು, ಈಗ ನೋಡಿ ನಾನು ಪಕ್ಕದ ಬೆಡ್ಡಲ್ಲಿ ಹುಟ್ಟಿದ್ದಿದ್ರೆ ನಾನು ಮುಸಲ್ಮಾನ ಆಗಿರ್ತಿದ್ನೋ ಏನೋ, ಅಥವಾ ಒಕ್ಕಲಿಗನ ಲಿಂಗಾಯತನೋ ಆಗಿರ್ಬೋದಾಗಿತ್ತು. ನಾನು ಬ್ರಾಹ್ಮಣ ಆಗಿ ಹುಟ್ಟಿದ್ದು. ನಮ್ಮ ಮನೇಲಿ ಅವೆಲ್ಲ ಏನಿರಲಿಲ್ಲ ನಮಗೆ. ಆದರೆ ಅದನ್ನು ಒತ್ತಿ ನಮಗೆ ಹೇಳ್ತಾ ಇದ್ರಲ್ಲ, ನಮಗೆ ಅಸಹ್ಯ ಆಗೋದು. ನಾನು 78ರಲ್ಲಿ ನಾನೊಂದು ಇದಕ್ಕೆ ಸೇರಿಕೊಂಡೆ, BLT ಅಂತ, ಬ್ಯಾಂಗ್ಳೂರ್ ಲಿಟಲ್ ಥಿಯೇಟರ್ ಅಂತ, ಇಂಗ್ಲೀಷ್ ಡ್ರಾಮಾ, ಭಾಳ ಹಳೇದು, 1959 ಬೆಂಗಳೂರಿನಲ್ಲಿ ಮಾಡಿದ್ದು. ಅದಕ್ಕೆ ನಾನು ಲೈಟಿಂಗ್ ಮಾಡೋದಕ್ಕೆ ಒಂದು ವರ್ಕ್ಶಾಪ್ಗೇನೋ ಹೋದೆ. ನನ್ನ ವರ್ಕ್ಶಾಪ್ಗೆ ಹೋದಾಗ ನನ್ನ ಕೈಲಿ ಲೈಟಿಂಗ್ ಮಾಡಿಸ್ಕೊಂಡ್ರು. ಅವಾಗ 78, ಅವಾಗ ತಾನೇ ನಾನು ಸೆಕೆಂಡ್ PU ಮುಗಿಸಿದ್ದೆ. ಆ ವರ್ಕ್ಶಾಪ್ ಮಾಡಿದಾಗ ಆ ನಾಟಕಕ್ಕೆ ಲೈಟಿಂಗ್ ಎಲ್ಲ ಮಾಡೋಕ್ಕೆ ನಂಗೆ ಬಿಟ್ಟರು. ನೋಡಿ, ಬೆಂಗಳೂರು ಲಿಟಲ್ ಥಿಯೇಟ್ರಲ್ಲಿ ಆ ವರ್ಕ್ಶಾಪ್ ಮಾಡಿದಾಗ ಒಂದು 35-40 ಜನ ಇದ್ದರು. ಒಬ್ಬರ ಜಾತಿನೂ ಗೊತ್ತಿರಲಿಲ್ಲ ನಮಗೆ. ಯಾಕಂದರೆ ಭಾರತದ ಎಷ್ಟೊಂದು ಭಾಗದಿಂದ ಬರ್ತಿದ್ರಲ್ಲ ಅವರು. ಇನ್ನೊಂದು ಏನಂದರೆ, ಅವರು ಬಾಲ್ರೂಮ್ ಡ್ಯಾನ್ಸಿಂಗ್ ಅಂತ ಇತ್ತು. ಆ ವಯಸ್ಸಲ್ಲಿ ಹುಡುಗಿರನ್ನ ಇಟ್ಕೊಂಡು ಡ್ಯಾನ್ಸ್ ಮಾಡೋದು ಅವೆಲ್ಲ ನಮಗೆ ಎಷ್ಟು ಹೊಸದು. ಅದು ಭಾಳ ಆಕರ್ಷಕವಾಗಿ ನನಗೆ ಕಂಡಿತ್ತು ಆವಾಗ. ಅಂದರೆ ನಾನು ಬೇಗ ಬೆಳೆದುಬಿಟ್ಟೆ ಅದರಲ್ಲಿ. ಅವರು ಜಾತಿ ಗೀತಿ ನೋಡ್ತಾ ಇರಲಿಲ್ಲ, ಸಾಮರ್ಥ್ಯ ಮಾತ್ರ ನೋಡ್ತಿದ್ರು. ನನಗೆ ಮೇಕಪ್ ಮಾಡೋಕ್ಕೆ ಬರ್ತಾಯಿತ್ತು, ನನಗೆ ಲೈಟಿಂಗ್ ಮಾಡೋಕ್ಕೆ ಬರ್ತಾಯಿತ್ತು. ಆಮೇಲೆ ಲೈಟಿಂಗ್ ಮಾಡೋಕ್ಕೆ ಹೋದಾಗ ನಾನು ಇಡೀ ನಾಟಕ ನನಗೆ ನೆನಪಿರೋದು ಲೈನ್ಸು. ಅಲ್ಲಿ ಲೈಟಿಂಗಿಗಾಗಿ ಕೂತ್ಕೊಂಡು ನೋಡ್ತಿದ್ದೆ ರಿಹರ್ಸಲ್ಸ್. ಅವ್ರು ಮರೆತಾಗ ನಾನು ಲೈನ್ಸ್ ಹೇಳೋಕ್ಕೆ ಶುರು ಮಾಡ್ತಿದ್ದೆ. ಆಮೇಲೆ ಲೈಟಿಂಗಿಗೆ ನಾನು ಮೂವ್ಸ್ ಹೇಳ್ತಿದ್ದೆ, ಅಲ್ಲಿ ಬರಬೇಡಿ, ಇಲ್ಲಿ ಬನ್ನಿ, ಅಲ್ಲಿ ಲೈಟ್ ಇರುತ್ತೆ ಅಂತ ಹೇಳೋಕ್ಕೆ ಶುರು ಮಾಡಿದೆ. ಅದರಿಂದ ಏನಾಯಿತು, ಒಂಥರ ಡೈರೆಕ್ಟರ್ಸ್ ಕೂಡ ನನ್ನ ಕೇಳೋರು ಹೇಗೆ ಮಾಡಲಿ ಮೂವ್ಸ್ ಅಂತ. ಹಾಗಾಗಿ ಅವ್ರು ಯಾರೋ ಸಜೆಸ್ಟ್ ಮಾಡಿದ್ರು, ನೀನೇ ಯಾಕೆ ಡೈರೆಕ್ಟ್ ಮಾಡಬಾರ್ದು ಅಂತ. ನಾನು ಇಂಗ್ಲೀಷ್ ಆ BLT ಗ್ರೂಪ್ಗೆ ನನಗೆ 19 ವರ್ಷ ಇದ್ದಾಗಲೂ ನನಗೆ ಕಮಿಟೀಲಿ ಹಾಕ್ಕೊಂಡಿದ್ರು, ಎಕ್ಸಿಕ್ಯೂಟಿವ್ ಕಮಿಟೀಲಿ. 21 ವರ್ಷ ಇದ್ದಾಗ ನನಗೆ ಸೆಕ್ರೆಟ್ರಿ ಮಾಡಿದ್ರು ಗ್ರೂಪ್ಗೆ. ಅಷ್ಟು ಪವರ್ ಇತ್ತು ನನಗೆ. ಅದರಿಂದ ಅಲ್ಲೇ ಇದ್ಬಿಟ್ಟೆ ನಾನು. ಮತ್ತೆ ಒಂದು ರೀತಿಯಲ್ಲಿ ಕನ್ನಡ ಥಿಯೇಟ್ರಿಗೆ ವಾಪಸ್ ಬರೋಕ್ಕಾಗಿದ್ದು ಲಂಕೇಶ್ ಅವರ ಗುಣಮುಖ ನಾಟಕ ಬರೆದಾಗ. ಆವಾಗ ಲಂಕೇಶ್ ಅವರ ಒಂದು ಗುಂಪಲ್ಲಿ ತುಂಬ ವರ್ಷ ನಾನು ಕಳೆದಿದ್ದೀನಿ. ಬಯಸ್ಕೊಂಡು ಅವ್ರ ಜೊತೆನೇ ಇರ್ತಿದ್ದೆ ನಾನು ತುಂಬ ಅವ್ರ ದೊಡ್ಡ ಅಭಿಮಾನಿ, ಅವ್ರ ದೊಡ್ಡ ಗುರು. ನನಗೆ ದೊಡ್ಡ ಗುರು ಅವರು. ಏನೇ ಜಗಳಗಳ ಏನೇ ಆದರೂ ದೊಡ್ಡ ಗುರು ನನಗವರು. ಯಾವಾಗೂ ಪುಸ್ತಕ ಕೊಡೋರು ಓದೋಕ್ಕೆ. ಅವ್ರು ಕೊಟ್ಟಿದ ತಕ್ಷಣ ಓದ್ಬಿಡ್ತಿದ್ದೆ ಪುಸ್ತಕ. ಅವರು ಗುಣಮುಖ ಬರೆದಾಗ ನಾನು ಆ ನಾಟಕ ಮಾಡಿಸಿದೆ. ಅದು ಮೊದಲನೇ ಶೋ ನಾವು ಮಾಡಿಸಿದಾಗ ಅಷ್ಟು ಯಶಸ್ವಿಯಾಗಿ ಆಗಲಿಲ್ಲ ಅದು. ಆದ್ರೂ ಅದನ್ನು ಮಾಡಿದ್ದೆ. ಅದರಿಂದ ನಾನು ಸ್ವಲ್ಪ ಕನ್ನಡ ಥಿಯೇಟ್ರಿಗೆ ವಾಪಸ್ ಬರೋ ಥರ ಆಯಿತು. ಆಮೇಲೆ ನಾನು ಇವ್ರಿಗೆ ಕ್ರೆಡಿಟ್ ಕೊಡ್ತೀನಿ, KV ಸುಬ್ಬಣ್ಣ ಅವ್ರಿಗೆ. 2002-2003 ನಂಗೆ ಫೋನ್ ಮಾಡಿದ್ರು ಅವರು.
ಅವರೇ ಫೋನ್ ಮಾಡಿ ನನಗೆ ಮಾಡಲಿಲ್ಲ, ಅವ್ರು ನಮ್ಮ ತಂದೆಗೆ ಮಾಡಿ ನಿಮ್ಮ ಮಗನ್ನ ಕೇಳ್ತೀವಿ ನಾವು ಅಂತ ನಮ್ಮ ತಂದೆಗೆ ಹೇಳಿ, ಮತ್ತು ಅಕ್ಷರ ನನಗೆ ಫೋನ್ ಮಾಡಿ ನೀವು ಮಾಡ್ತೀರಾ ಅಂದ್ಬಿಟ್ಟು ನಾನು ಅನಂತಮೂರ್ತಿ ಅವರ ಅವಸ್ಥೆ ನಾನೇ ಅಡಾಪ್ಟ್ ಮಾಡಿ ಮಾಡಿದೆ. ಅದಾದಮೇಲೆ ಕನ್ನಡ ಥಿಯೇಟ್ರಲ್ಲಿ ನಾನು ತುಂಬ ಮಾಡಿದ್ದೀನಿ. ಆದರೆ ಅಷ್ಟು ವರ್ಷ ನಾನು ಮೊದಲು ಒಂದು ಸುಮಾರು 20 ವರ್ಷ ಬರೀ ಇಂಗ್ಲೀಷ್ ಥಿಯೇಟ್ರಲ್ಲೇ ಜಾಸ್ತಿ ಮಾಡಿರೋದು ನಾನು. ಈಗಲೂ ಇಂಗ್ಲೀಷ್ ಥಿಯೇಟರ್ ಬಿಟ್ಟಿಲ್ಲ, ನಾನು ಮಾಡ್ತಾನೆ ಇರ್ತೀನಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.